ದಯವಿಟ್ಟು ಹೀಗೆಲ್ಲ ಯೋಚನೆ ಮಾಡಿ ನೊಂದ್ಕೋಬೇಡಿ. ಖಂಡಿತ ನಮ್ಮ ಸುರಭಿಗೆ ಏನೂ ಆಗಿರೋದಿಲ್ಲ. ನನ್ನ ಸೊಸೆ ಎಂತ ಧೈರ್ಯವಂತೆ ಅಂತ ನನಗೆ ಗೊತ್ತು. ಅವಳಿಗೆ ಏನೇ ಕಷ್ಟ ಬಂದ್ರೂ ಜಯಿಸ್ಕೊಂಡು ಬಂದೇ ಬರ್ತಾಳೆ. ಆ ನಂಬಿಕೆ ನನಗಿದೆ. ಸುದ್ದಿ ಕೇಳಿದ ತಕ್ಷಣ ನನಗೆ ಅರೆ ಕ್ಷಣ ಸಿಡ್ಲು ಬಡ್ದ ಹಾಗಾಯ್ತು. ಆದರೆ ನನ್ನ ಸೊಸೆ ನೆನೆಸ್ಕೊಂಡಾಗ ಅವಳ ಹಠ ಎಂಥದ್ದು, ಎಂತೆಂಥ ಸನ್ನಿವೇಶಗಳನ್ನೆಲ್ಲ ಎದುರಿಸಿದಾಳೆ ಅಂತ ಯೋಚನೆ ಮಾಡಿದೆ. ನನ್ನ ಮಗ ಸೂರ್ಯನ್ನೇ ಮದುವೆ ಆಗಬೇಕು ಅಂತ ಹಠ ಮಾಡಿ ಹಿಂದೆ ಬಿದ್ದಿದ್ಲು. ಮನೆಯವರೆಲ್ಲ ಎಷ್ಟೇ ಬೇಡ ಅಂದ್ರು ಮನೆಯವ್ರನ್ನೇ ಬಿಟ್ಟು ನನ್ನ ಮಗನ ಮದುವೆ ಆದ್ಲು. ಈಗ ಸ್ವಂತ ಉದ್ಯಮ ನಡೆಸ್ತಾ ಇದ್ದಾಳೆ. ಅದು ಕೆಳಗೆ ಬೀಳಬಾರ್ದು ಅಂತ ಹಗಲು ರಾತ್ರಿ ಶ್ರಮ ಪಟ್ಟು ಬೆಳೆಸ್ತಾ ಇದ್ದಾಳೆ. ಸವಾಲುಗಳನ್ನು ಎದುರಿಸೋದು ನನ್ನ ಸೊಸೆಗೆ ಹೊಸದಲ್ಲ. ದಯವಿಟ್ಟು ಯಾರು ಗಾಬರಿ ಆಗಬೇಡಿ. ಅವಳು ಖಂಡಿತ ಬಂದೇ ಬರ್ತಾಳೆ. ಅಮ್ಮ, ಇಷ್ಟು ವರ್ಷ ನನಗೇನೇ ಸಮಸ್ಯೆ ಬಂದರೂ ನಾನದನ್ನು ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ ಅಂತಂದರೆ ಅದಕ್ಕೆ ನೀನು ಕೊಡೋ ಧೈರ್ಯನೇ ಕಾರಣ ಅಮ್ಮ. ನೀನು ಹೇಳೋ ಸಮಾಧಾನದೇ ಮಾತು, ನಿನ್ನ ನಂಬಿಕೆ ಯಾವತ್ತೂ ಸುಳ್ಳಾಕಲ್ಲಮ್ಮ. ಅದೇ ಭರವಸೆಯಲ್ಲಿ ಈಗ ನಾನು ನಿಂತಿದ್ದೀನಿ. ರೀ 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 ಪೊಲೀಸರು ಏನ್ ಹೇಳಿದ್ರು? ಹುಡುಕ್ತಾ ಇದಾರಂತ. ಸಿಗ್ತಾಳ ಸುರಭಿ? ಏನ್ ಹೇಳಿದ್ರು ಹೇಳ್ರಿ. ನಾಗು, ಈಗ ತಾನೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಸ್ವಲ್ಪ ಸಮಯ ಹಿಡಿಸುತ್ತಲ್ವಾ? ಕತ್ಲಾಗೋಯ್ತು ರೀ. ಇನ್ನು ಹುಡುಕ್ತಾರೆ ಅಂದ್ರೆ ಏನ್ರಿ ಅರ್ಥ? ಮಾವ, ಪೊಲೀಸರು ಲೇಟ್ ಮಾಡ್ತಾರೆ. ನೀವೇ ಯಾಕೆ ನಮ್ಮ ಆಳ್ಗಳನ್ನ ಕರ್ಕೊಂಡು ಹೋಗಿ ಹುಡುಕ್ಸ್ಬಾರ್ದು? ಪರ್ಮಿಷನ್ ಇಲ್ದೆ ಹಾಗೆಲ್ಲ ರಾತ್ರಿ ಕಾಡಲ್ಲಿ ಹೋಗಕ್ಕಾಗಲ್ಲಮ್ಮ. ಅಲ್ಲಿ ಒಳಗಡೆ ಸಿಚುಯೇಷನ್ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಮೇಲಾಗಿ ಆ ಜಾಗ ನಮ್ಗೆ ಹೊಸದಮ್ಮ. ಅಮ್ಮ, ದಟ್ಟವಾದ ಕಾಡು, ನದಿ ಬೇರೆ ವೇಗವಾಗಿ ಹರಿತಾ ಇರುತ್ತೆ. ಅಷ್ಟು ಸುಲಭವಾಗಿ ಆ ಜಾಗ ತಲುಪೋಕ್ಕಾಗಲ್ಲಮ್ಮ. ಮತ್ತೆ ನನ್ನ ಸುರಭಿನ ಆ ತಾಯಿ ಜಗದಾಂಬನೇ ಕಾಪಾಡಬೇಕು. ಅಮ್ಮ ಸೂರ್ಯ ಚಕ್ರೇಶ್ವರಿ, ನಿನ್ನ ಆಶೀರ್ವಾದದಿಂದ ನನ್ನ ಸುರಭಿ ಸಿಕ್ಬಿಟ್ರೆ ಇಡೀ ಕುಟುಂಬ ಸಮೇತ ನಿನ್ನನ್ನು ದರ್ಶನ ಮಾಡಕ್ ಬರ್ತೀವಮ್ಮ. ಅಮ್ಮ ತಾಯಿ, ನಿನ್ನ ಹೆಸರಲ್ಲಿ ಚಂಡಿ ಹೋಮ ನಡೆಸ್ತೀವಮ್ಮ. ದಯವಿಟ್ಟು ನಮ್ಮ ಈ ಕೋರಿಕೆನ ನಡೆಸ್ಕೊಡು ತಾಯಿ. ಎಲ್ಲರೂ ಬೆಳಿಗ್ಗೆಯಿಂದ ಓಡಾಡಿ ಸುಸ್ತಾಗಿದ್ದೀರಾ. ಬೆಳಿಗ್ಗೆ ಎದ್ರೆ ಪೊಲೀಸ್ ಸ್ಟೇಷನ್ನು ಅಲ್ಲಿ ಇಲ್ಲಿ ಅಂತ ಓಡಾಟ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಲ್ವಾ? ನನ್ನ ಮಗಳು ನನ್ನ ಕಣ್ಮುಂದೆ ಬರೋವರೆಗೂ ನಾನು ಸಮಾಧಾನವಾಗಿರಕ್ಕಾಗುತ್ತಾ ಭಾಗ್ಯ ಅವರೇ? ರೀ, ನನಗೆ ನನ್ನ ಮಗಳು ಬೇಕು ರೀ. ಸಮಾಧಾನ ಮಾಡ್ಕೊಂಡಾಗು. ನಮ್ಮ ಮಗಳು ನಮಗ್ ಮಾತ್ರ ಮಗಳಲ್ಲ, ಇಡೀ ಕುಟುಂಬಕ್ಕೆ ಬೇಕು.
ಸೂರ್ಯ, ಆದಷ್ಟು ಒಳ್ಳೆದನ್ನೇ ಯೋಚನೆ ಮಾಡೋಣ. ಸುರಭಿ ಸಿಗ್ತಾಳೆ. ತಾಯಿ ಸೂರ್ಯ ಚಕ್ರೇಶ್ವರಿ ನಮ್ಮ ಬೇಡಿಕೆನ ಕರುಣಿಸ್ತಾಳೆ. ಅಳಬೇಡ, ಅಳಬೇಡಪ್ಪ. ತಾಯಿ ಸೂರ್ಯ ಚಕ್ರೇಶ್ವರಿ, ಅಮ್ಮ 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 ಅಮ್ಮ. ಬಾ ನಾಗು, ಬಾ ಬಾ. ಸೂರ್ಯ, ತುಂಬಾ ಸುಸ್ತಾಗಿದೆಯಾ ಕಣೋ? ಸ್ವಲ್ಪ ಏನಾದ್ರೂ ತಿನ್ಬಾರೋ? ಬೇಡಮ್ಮ, ನಾನು ಸ್ವಲ್ಪ ಹೊತ್ತು ಒಂಟಿ ಹಾಕಿರ್ಬೇಕಮ್ಮ. ಏನಾಗಿದೆ ನಿಂಗೆ? ಮುಖದಲ್ಲೇನೋ ಚಿಂತೆ ಕಾಣಿಸ್ತಿದೆ. ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂರಕ್ಕಾಗತ್ತಾ? ಜೀವನದಲ್ಲಿ ಏನಾಗ್ಬೇಕೋ ಅದಾಗೇ ಆಗತ್ತೆ. ಮುಂದೆ ಒಂದಿನ ಏನೋ ಆಗುತ್ತೆ ಅಂತ ಇವತ್ತಿನ ಸುಂದರ ಕ್ಷಣಗಳನ್ನ ಕಳ್ಕೊಳಕ್ಕಾಗತ್ತಾ? ಎಲ್ಲದಕ್ಕೂ ತಯಾರಾಗಿರ್ಬೇಕಲ್ವಾ ಸೂರ್ಯ? ಯಾಕಾಗಿ ಹೀಗಾಯ್ತು ಬೇಕಿಹುದೇ ಮರುಪ್ರಸ್ತಾವನೆ ಈ ವಿರಹ ಬಿಸಿಲಾಗಿ ಬಂದಾಯ್ತು ಕೆಡಿಸಿಹುದೇ ಒಲವ ತಂಪನೆ ಚಿಬುಟಿದೆ ಚಂದ್ರನ ಚದುರಿದ ಮೇಘವು ಹೊರಟಿದೆ ಬೇಗದಿ ಬಿಡದೇನೆ ಸುಳಿವು. ಏ ಸಿಂಗಲ್ ಸಿಂಹ, ಈ ಸಿಂಹಳಿ ನಿಂಗೋಸ್ಕರ ವೇಟಿಂಗ್. ನೀ ನಡೆದಿರೋ ಆ ಕಾಲು ದಾರಿಯು ಕಂಗಾಲಾಗಿದೆ ನೀ ಕಣ್ಮರೆಯಾಗಲು. ನೀ ಅಡಗಿರೋ ನನ್ನ ನೆನಪುಗಳೆಲ್ಲವೂ ಅಂಗಾಲಾಚಿವೆ ನೀ ನನ್ನವಳಾಗಲು. ಹೃದಯ ಶ್ರೀಮಂತಿಕೆಯಲ್ಲಿ